ಹೋಗಿದ್ದೆ. ಮತ್ತೆ ಬೆಳಗ್ಗೆ ಇವತ್ತು ಬಂದು ಕಟ್ಟು ಹೋಗಿದ್ದೆ, ಹೋಗೋಣ ಹೊರಟಿದ್ದೆ. ಅಲ್ಲೇ ಈಗ ನಮ್ಮ ಪಕ್ಕದ ಚಮ್ಮಣ್ಣ ಬಂದು ಫೋನ್ ಮಾಡಿದಾಗ ನಾನು ಮತ್ತೆ ಓಡ್ ಬಂದೆ ಹಿಂದಿಗೆ. ನೀವು ಎಷ್ಟೊತ್ತಿಗೆ ಕಟ್ಟು ಹೋಗಿದ್ರಿ? 5 ಗಂಟೆಗೆ ಕಟ್ಟು ಹೋಗಿದ್ದೆ ಬೆಳಗ್ಗೆ. ನೀವು ಬಂದಿದ್ದು ನಿಮಗೆ ಫೋನ್ ಮಾಡಿದಾರೆ ಯಾರು? ನಮ್ಮ ಚಮ್ಮಣ್ಣ ಫೋನ್ ಮಾಡಿದ್ದೆ ನನಗೆ. ನೀನ್ ಯಾವ ನೋಡಿದ್ರೆ? ನಾನು ಹೊಸ ಹೊಡ್ಕೊಂಡ್ ಬಂದು ಅಲ್ಲಿ ಕಟ್ಟಿದ್ದೆ. ಯಾಕೋ ನೋಡೋಣ ಅಂತ ಬಂದೆ, ಅಷ್ಟೊತ್ತಿಗಲೆಯ ಒದ್ದಾಡಿ ಅಲ್ಲಿ ಇದಾಗಿತ್ತು. ಸರಿ ಆಯ್ತು. ನಡೆದ ಪಂಚಮಶಾಲಿ ಮೀಸಲಾತಿ ಹೋರಾಟದಲ್ಲಿ ಸಹಸ್ರಾರು ಜನ ಪಾಲ್ಗೊಂಡಿದ್ದರು. ಅವರನ್ನು ಚದುರಿಸಲು ಲಾಠಿ ಚಾರ್ಜ್ ಮಾಡಿ ಸಾಕಷ್ಟು ಜನರಿಗೆ ತೀವ್ರತರವಾದ ಪೆಟ್ಟಾಗಿದೆ. ಶಾಂತಿಯುತ ಹೋರಾಟ ಮಾಡುವವರನ್ನು ಲಾಠಿ ಚಾರ್ಜ್ ಮೂಲಕ ಹತ್ತಿಕ್ಕುವ ಪ್ರಯತ್ನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಶೋಭೆ ತರುವಂತಹದ್ದಲ್ಲ. ತಮ್ಮ ಹಕ್ಕನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರ ಹೋರಾಟವನ್ನು ಮಾಡುವುದರ ಮುಖೇನ ಸರ್ಕಾರದ ಗಮನ ತರ್ತಕ್ಕಂಥದ್ದು, ಸರ್ಕಾರ ಅದಕ್ಕೆ ತೀವ್ರವಾಗಿ ಸ್ಪಂದಿಸಬೇಕಾದ್ದು ಆದ್ಯ ಕರ್ತವ್ಯ. ಸ್ವತಃ ಅವ್ರ ಸಭೆಗೆ ಮುಖ್ಯಮಂತ್ರಿಗಳೇ ಹೋಗಿ ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ರೆ ಈ ಪರಿಸ್ಥಿತಿಯನ್ನು ಉದ್ಭವಿಸ್ತಿರ್ಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಅಪಾರವಾದ ಅನುಭವ ಇರತಕ್ಕಂಥವರು ಈ ರೀತಿಯಾಗಿ ನಡ್ಕೊಂಡ್ರೆ ರಾಜ್ಯದ ಜನಸಾಮಾನ್ಯರ ಬಗ್ಗೆ, ಅವರ ನಡವಳಿಕೆ ಬಗ್ಗೆ ಎಷ್ಟು ಮಟ್ಟಿಗೆ ಸಂಶಯ ಬರ್ತದೆ. ಅದಲ್ಲದೆ 10 ಜನ ಲಾಠಿ ಚಾರ್ಜ್ನಿಂದ ಗಾಯ ಆಗಿ ತಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ನೀವು ಈ ರೀತಿ ಮಾಡಿರ್ತಕ್ಕಂಥದ್ದು ಸಮಂಜಸವಾದಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿಗೆ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಅವರಿಗೆ ಒತ್ತಾಯ ಮಾಡ್ತೀನಿ, ತಕ್ಷಣವೇ ತಾವು ಈ ಒಂದು ಲಾಠಿ ಚಾರ್ಜು ಅನಾವಶ್ಯಕವಾಗಿ ಮಾಡಿ ಸಾಮಾನ್ಯ ಜನರ ಹಕ್ಕನ್ನ ಕೇಳ್ತಕ್ಕಂಥದಕ್ಕೂ ಕೂಡ ಹತ್ತಿಕ್ಕುವ ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರದ ಪರವಾಗಿ ನೀವು ಕ್ಷಮೆ ಯಾಚಿಸಬೇಕು. ಈ ರೀತಿಯಾಗಿ ಸುಮಾರು ಜನ, 100 ಜನರಿಗೆ ಹೊಡೆತ ಬಿದ್ದು ಸಾಕಷ್ಟು ಪೆಟ್ಟುಗಳಾಗಿ ತೀವ್ರತರ ಗಾಯಗಳಾಗಿರ್ತಕ್ಕಂಥ ಈ ಒಂದು ಘಟನೆಗೆ ನೀವು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಇನ್ಮುಂದೆ ಈ ರೀತಿಯಾಗಿ ಬರ್ತಕ್ಕಂಥ ಜನರಿಗೆ ಸರ್ಕಾರದಲ್ಲಿ ಒಂದು ಧ್ವನಿಯಾಗಿ ಕೇಳ್ತಕ್ಕಂಥವ್ರಿಗೆ ಒಂದು ನಂಬಿಕೆ ಬರಬೇಕಾಯ್ತು ಅಂದ್ರೆ ಇದಾಗಿರ್ತಕ್ಕಂಥದ್ದು ನಾನು ಖಂಡಿಸ್ತೀನಿ. ಇಂಥ ಪ್ರಯತ್ನಗಳನ್ನ ಸರ್ಕಾರಗಳು ಮಾಡಿದ್ದೇ ಆದರೆ ಸಾಮಾನ್ಯ ಜನರು ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಬರ್ತದೆ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಸಿದ್ದರಾಮಯ್ಯನವರು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದಕ್ಕೆ ಒಂದು ತನಿಖೆಯನ್ನು ಮಾಡಿ ಆ ತನಿಖೆಯಿಂದ ಆಗ್ತಕ್ಕಂಥ ಯಾರು ಇದಕ್ಕೆ ಹೊಣೆಗಾರರಿದ್ದಾರೆ ಅಂತವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.